ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ಆಲ್ರೆಡಿ ಯುಗಾದಿ ಹಬ್ಬ ಎಲ್ಲ ಆಗೋಯಿತು. ಬಿಲೇಟೆಡ್ ಹ್ಯಾಪಿ ಯುಗಾದಿ ಫೆಸ್ಟಿವಲ್ ಆ್ಯಂಡ್ ಬಿಲೇಟೆಡ್ ಹ್ಯಾಪಿ ರಾಮನವಮಿ ಕೂಡ. ಅದೆಲ್ಲ ಮುಗಿದ್ಮೇಲೂ ಸಹ ಯಾಕೋ ವರ್ಷವಾಗೆ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಅದು ನಮ್ಮ ಅತ್ತೆ ಮನೆಗೆ ಬಂದರೆ ಮಾತ್ರ ನಾವು ತಿನ್ನೋದು. ಹೌದು, ಬಿಕಾಸ್ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ. ಸೊ ಹಾಗಾಗಿ ಇವತ್ತು ವರ್ಷವಾಗೆ ಮಾಡೋಣ ಅಂತ ರೆಡಿ ಆಗಿದ್ವಿ. ಸೊ ನಾವು ಹೆಂಗೆ ಮಾಡ್ತೀವಿ, ಏನೇನು ಆಗುತ್ತೆ ಅನ್ನೋದನ್ನ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ಮಿನಿ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಸೊ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ, ಅದು ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಓಕೆ, ಈಗ ಹೋಗೋಣ ಅಲ್ಲಿಗೆ. ಓಕೆ, ಇದು ಈಗ ಬೆಲ್ಲದ ಪಾಕ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಹೇಳ್ತೀವಿ. ಸೊ ನೀವು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಬೆಲ್ಲ ಎಲ್ಲ ನೀಟಾಗೆ ಸ್ಮ್ಯಾಶ್ ಮಾಡಿಕೊಂಡು 1 ಲೋಟ ನೀರು ಹಾಕ್ಕೊಳ್ಳಿ. ಅದಕ್ಕೆ ನೀವು 1 kg ಅಷ್ಟು ಬೆಲ್ಲನ ಹಾಕ್ಕೊಂಡು, ಅಂದರೆ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 1 kg ಅಷ್ಟು ಬೆಲ್ಲನ ಕುಟ್ಟಿ ಹಾಕಿ, ಅದಾದ್ಮೇಲಿಂದ ಅದನ್ನು ಕರಗಿಸ್ಬೇಕು ನೀಟಾಗೆ ಚೆನ್ನಾಗೆ. ಸೊ ಈಗ ಇದು ಕರಗಿದೆ, ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಕರಗಿದೆ ಅಂತ. ಸೊ ಈಗ ನೆಕ್ಸ್ಟ್ ಇಲ್ಲಿ ನಾವು ನೀರು ಇಟ್ಕೊಂಡಿದೀವಿ. ಇದು ಏನಕ್ಕೆ ಅಂತ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಓಕೆ, ಈಗ ಇದು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಕಾಯಿ, ಗಸಗಸೆ ಮತ್ತು ಏಲಕ್ಕಿನ ಒಟ್ಟಿಗೆ ರುಬ್ಬಿ ಹಾಕೊಂಡಿದ್ದೀವಿ. ಅಕ್ಕಿನ ಮಿಷಿನಲ್ಲಿ ಈ ಥರ ನುಣ್ಣಗೆ ತುಂಬ ಪೌಡರ್ ಆಗಿ ಬೀಸಿಸ್ಕೊಂಡು ಬಂದಿರಬೇಕು. ಶಾವಿಗೆ ಥರ ಎಲ್ಲ ಇರಬಾರ್ದು. ಸೊ ಈಗ ಬೀಸಿಸ್ಕೊಂಡು ಬಂದಿರೋ ಅಕ್ಕಿ ಹಿಟ್ಟನ್ನ ಇಲ್ಲಿ ನೀರು ನಾವೇನು ಮಳ್ಳಕ್ಕೆ ಇಟ್ಟಿದ್ವಿ ಅಲ್ಲ ಆಗ್ಲೇನೆ, ಅದಕ್ಕೆ ಒಂಚೂರು ಉದುರಿಸ್ಕೊಂಡು ನೋಡಬೇಕು. ಯಾಕೆಂದರೆ ಅದು ಉಪ್ಪು ಬರಬೇಕು. ಆವಾಗ ನಾವು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಮುದ್ದೆ ಮಾಡಬೇಕಾದ್ರೆ ಹಾಕಿ ನೋಡ್ತೀವಲ್ಲ, ಒಂಚೂರು ಹಿಟ್ಟು ಹಾಕ್ಬಿಟ್ಟು ಅದು ಹೆಂಗೆ ಉಕ್ಕುತ್ತೆ ಅಂತ, ಆ ಥರ ಹಾಕಿ ನೋಡಬೇಕು. ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ಥರ ಉಕ್ಕು ಬಂದಾಗ ನೀವು ಹಿಟ್ಟನ್ನ ಹಾಕೋಬೇಕು. ಹಾಕೊಳ್ಳಕ್ಕೆ ಇಬ್ರು ಬೇಕು, ಒಬ್ರು ಹಿಟ್ಟು ಹಾಕ್ತಿರ್ಬೇಕು. ಅದನ್ನ ಗಂಟು ಬರ್ದಿಲ್ದಂಗೆ ತಿರುಗಿಸ್ತಾ ಹೋಗ್ತಿರ್ಬೇಕು. ನೋಡಿ, ನಮ್ಮ ಅತ್ತೆ ಹೇಳ್ತಿದೆ ಹಾಕು ಅಂತ. ಅದೊಂಚೂರು ಗಂಟು ಬರ್ದಿಲ್ದಂಗೆ, ಸೇಮ್ ನೀವು ಮುದ್ದೆ ಮಾಡುವಾಗ ಹೆಂಗೆ ಹಿಟ್ಟು ಹಾಕಿ ತಿರುಗಿಸ್ಕೊತಿರ್ತಿರೋ ಅದೇ ಥರನೇ ಇಲ್ಲೂ ಕೂಡ ಮಾಡಬೇಕು. ಹಸಿಟ್ಟೆ ಸಾಲದ ಬಂದ್ಬಿಡ್ತೆ. ಗೋಧಿ ಹಿಟ್ಟು ಹಾಕ್ಬೋದು ಒಂಚೂರು, ಸರಿ ಹೋಗ್ತೈತೆ. ಹಾಕು, ತೆಗ್ದಿದ್ದು ಒಳ್ಳೇದಾಯ್ತು. ನಿಮಗೆ ರುಚಿ ಬೇಕು ಅಂದ್ರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅಂಡ್ ನೀವು ಹಿಟ್ಟನ್ನ ನೋಡ್ಕೊಂಡು ನೀರಿಡಿ. ಗಂಟು ಬರಬಾರ್ದು ಅಂದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ನೀವು ಹಿಟ್ಟು ನೋಡ್ಕೊಂಡು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಸರಿನಾ? ಇನ್ ಕೇಸ್ ನೀರು ಜಾಸ್ತಿ ಆಗೋದ್ರೆ ಆಮೇಲೆ ಹಿಟ್ಟು ಸಾಲದ ಬರೋ ಥರ ಆದರೆ ನಿಮಗೆ ಪರ್ಫೆಕ್ಟಾಗೆ ಇನ್ ಕೇಸ್ ನಿಮ್ಗೆ ಏನಾದರೂ ನೀರು ಜಾಸ್ತಿ ಆಗೋಯ್ತು, ಹಿಟ್ಟು ಕಮ್ಮಿ ಆಗೋಯ್ತು ಅಂತ ಅನಿಸಿದ್ರೆ ಎಮರ್ಜೆನ್ಸಿ ಕೇಸಿಗೆ ಸ್ವಲ್ಪ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ, ಗಂಟು ಬರ್ದಂಗೆ ಈ ಥರ ಫುಲ್ಲು ಮುದ್ದೆ ಥರ ನೀಟಾಗೆ ತಿರುಗಿಸ್ಬೇಕು. ನೋಡಿ, ಇದು ಈ ಥರ ಬಂದಮೇಲೆ ಇದನ್ನ ಆಫ್ ಮಾಡಿಕೊಂಡು ಕೂಲ್ ಆಗೋದಕ್ಕೆ ಬಿಟ್ಬಿಡಿ. ಓಕೆ, ಇದು ಮುದ್ದೆ ತರ ಸ್ವಲ್ಪ ಬೆಂದ ಮೇಲೆ ಮುದ್ದೆ ತರ ಕೆಳಗಿಟ್ಕೊಂಡು ತಪ್ಪಲೆನ ಕಲಿಸ್ಕೋಬೇಕು. ಓಕೆ, ಆಮೇಲೆ ಇಟ್ಕೊಂಡು ಈ ತರ ನಮ್ಮ ಅತ್ತೆ ಹೆಂಗೆ ಫುಲ್ ಗಂಟಿಲ್ದಂಗೆ ಎಲ್ಲಾನು ಕಲಿಸ್ತಿದ್ದಾರೆ ಆ ತರ ನೀಟಾಗಿ ಕಲಿಸ್ಕೋಬೇಕು ಮುದ್ದೆ ತರ. ನೀವು ಈಗ ಕೆಳಗಿಟ್ಕೊಂಡು ಇದು ಫುಲ್ ಗಂಟಿಲ್ದಂಗೆ ಒತ್ಕೊಂಡ್ಮೇಲೆ ಮತ್ತೆ ಬೇಯೋದಕ್ಕೆ ಇಡಬೇಕು. ನಾನು ಅವಾಗಲೇ ಹೇಳೋದು ಮರ್ತೋದೆ. ನೀವು ಅದು ಹಿಟ್ಟು ಏನು ಬಾಯ್ಲ್ ಮಾಡ್ತಿರ್ತೀರಾ ಆ ಟೈಮಲ್ಲಿ 1 kgಗೆ 2 ಸ್ಪೂನ್ಸ್ ಆಫ್ ಉಪ್ಪನ್ನ ಹಾಕೋಬೇಕು, ಪುಡಿ ಉಪ್ಪು. ಈಗಿದು ಕಂಪ್ಲೀಟಾಗೆ ಬೆಂದಿದೆ ನೀಟಾಗೆ. ಇದನ್ನ ನೀಟಾಗಿ ಒಂದು ಕಡೆ ಎಳ್ಕೊಂಡು ಈಗ ಒಂದು ತಟ್ಟೆಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಯಾಕೆಂದರೆ ಅದು ಅಂಟುತ್ತೆ ಅಂತ ಅಷ್ಟೇ. ಸ್ವಲ್ಪ ಆಯಿಲ್ ಹಾಕಿ ನೀಟಾಗೆ ಸವರ್ಕೋಬೇಕು. ಇನ್ನೊಂದು ಪಾತ್ರೆಲಿ ನೀರು ಇಟ್ಕೊಂಡಿರ್ಬೇಕು, ಯಾಕಂದರೆ ನಿಮಗೆ ಬಿಸಿ ಇರುತ್ತಲ್ಲ, ಕೈ ಅದ್ದೋದಕ್ಕೆ ನೀರು ಬೇಕಾಗತ್ತೆ. ಸೊ ಈಗ
ಸ್ವಲ್ಪ ಚೌಟಲ್ಲಿ ತಗೊಂಡು ತಟ್ಟೆಗೆ ಹಾಕೊಳ್ಳೋಣ. ನೀರತ್ತಿ ಇದನ್ನು ನೀಟಾಗಿ ಬಿಸಿ ಇರುತ್ತೆ, ಹುಷಾರಾಗಿ ನೋಡಿಕೊಂಡು ಮಾಡಿ, ತುಂಬ ಬಿಸಿ ಇರುತ್ತೆ ಸಮ್ಟೈಮ್ಸ್. ನೀಟಾಗೆ ಒತ್ತಬೇಕು. ಅವಾಗವಾಗ ತಣ್ಣೀರಲ್ಲಿ ಅದ್ದಿ ನೀರು ಕೈನ, ಇಲ್ಲಾಂದರೆ ಬಿಸಿ. ಇದು ಒತ್ತುತ್ತಾ ಆಮೇಲೆ ಹಿಟ್ಟು ಮರ್ತೋಗ್ಬಿಡ್ಬೇಡಿ, ಅದು ಬಿಸಿ ಹಂಗೆ ಇರಬೇಕು, ಮುಚ್ಚಿಟ್ಕೊಂಡಿರ್ಬೇಕು. ಹಿಟ್ಟು ಹಾರೋದ್ರೆ ಮಾಡೋಕ್ಕಾಗಲ್ಲ. ನೋಡಿ ನೀಟಾಗಿ ಈ ಥರ ಸೇಮ್ ಮುದ್ದೆ ಥರನೇ ರೋಲ್ ಮಾಡಿಕೊಂಡು, ಈಗ ಬನ್ನಿ ನೆಕ್ಸ್ಟ್ ಪಾರ್ಟ್ ನೋಡೋಣ ಏನಂತ. ತಿರ್ಗಾ ಬೇಯಿಸ್ಬೇಕಾ? ಇದನ್ನ ತಿರ್ಗಾ ಈಗ ಬೇಯಿಸ್ಬೇಕಾ? ಒಂದೇ ಸರಿ ಅಲ್ಲೇನಮ್ಮ? ಏನದು ಕಡ್ಡಿ? ಚೆನ್ನಾಗೈತೆ ಹಂಗಲ್ಲ, ಅಲ್ಲ ಹಂಗ ಚೆನ್ನಾಗಿ ಬೇಯಿಸಿದ್ರೆ ಮಾಡಲ್ಲ. ಅದು ಅದಕ್ಕೋ ಅಲ್ಲಿ ಇಲ್ಲಿಕ್ ಬಿಡು, ಪಕ್ಕದಲ್ಲಿ ಇಲ್ಲಿಕ್ ಬಿಡು, ಇದನ್ನ ಇಡಿ ಅಷ್ಟೇ, ಇದನ್ನ ಇಡಿ. ಸೊ ಈಗ ಶಾವ್ಗೆ ಈ ಥರ ರೆಡಿ ಆಗಿದೆ. ಇದು ಏನು ಮಾಡಿದ್ದೀವಿ ಅಂದರೆ, ನಾವು ಈಗಾಗಲೇ ತೋರಿಸೋದಲ್ಲ ಶಾವ್ಗೆ ಎಲ್ಲ ಒತ್ತುತ್ತಿದ್ವಿ ಅಂದ್ಬಿಟ್ಟು, ಒತ್ತಾದ್ಮೇಲೆ ಈ ಥರ ಇಲ್ಲಿ ಇಡ್ಲಿ ಪಾತ್ರೆ ಇದೆ ನೋಡಿ, ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಸ್ಟೀಮ್ಗೆ ಇಟ್ಟಿದ್ದೀವಿ. ನೀವು ಮೊದಲೇ ಬೇಯಿಸ್ಕೊಂಡಿರ್ತೀರ ಹಂಗೆ ಕೂಡ ತಿನ್ಬೋದು, ಬಟ್ ಸ್ಟೀಮ್ ಮಾಡಿದ್ರೆ ಇನ್ನೂ ಕೂಡ ರುಚಿ ಸಿಗುತ್ತೆ. ಒಂದು ಸ್ಟೀಮ್ 2-3 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ನಿಮಗೆ ಸ್ಟೀಮು. ಈಗ ಸ್ಟೀಮ್ ಆದಮೇಲೆ ಈ ಥರ ಶಾವ್ಗೆ ಬರುತ್ತೆ. ನಾನು ಆಗಲೇ ತೋರಿಸ್ದಾಗೆ ನಿಮಗೆ ಸರ್ಕಲ್ ಬೇಕಾದರೆ ಸರ್ಕಲ್ಲು, ಇಲ್ಲ ಉದ್ದದಕ್ಕೆ ಬೇಕಾದರೆ ಉದ್ದದಕ್ಕೆ, ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ನೀವು ನಿಮ್ಮ ಶಾವ್ಗೆನ ರೆಡಿ ಮಾಡ್ಕೋಬೋದು. ಸೊ ಈಗ ಇದು ಏನು ಪುಡಿ ಅಂದರೆ, ಕಡಲೆ ಮತ್ತು ಎಳ್ಳು ಏನಿರುತ್ತೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಆಗಲೇ ಏನು ಬೆಲ್ಲದ ಪಾಕ ತೋರಿಸಿದ್ವಿ ಅಲ್ವಾ, ಸೊ ಆಗ ನಾವು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರ